ಹಾಯ್ ಫ್ರೆಂಡ್ಸ್, ಎಲ್ಲರೂ ಹೇಗಿದ್ದೀರಾ? ತುಂಬ ಚೆನ್ನಾಗಿದ್ದೀರಾ? ಇನ್ನು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ಲೈಕ್ ಮಾಡಿ. ನೋಡಿ, ನಾವಂತೂ ಟ್ರಾವೆಲ್ ಮಾಡ್ತಿದ್ದೀವಿ, ಅದಕ್ಕೆ ವಿಡಿಯೋ ಮಾಡಿದ್ದೀನಿ. ತುಂಬಾ ಚೆನ್ನಾಗಿರುತ್ತೆ ಟ್ರಾವೆಲ್ ಮಾಡೋದಂತೂ. ನನಗೆ ಟ್ರಾವೆಲ್ ಮಾಡೋದಂದರೆ ತುಂಬಾ ಇಷ್ಟ. ನಾವು ಫ್ಯಾಮಿಲಿ ಜೊತೆ ಹೋಗೋದಂದರೆ ಇನ್ನೂ ಇಷ್ಟ. ನನಗೆ ತುಂಬ ಇಷ್ಟ ನಮ್ಮ ಅಕ್ಕವ್ರ ಮಗಳ ಜೊತೆ ಇರೋದು. ಅವ್ರ ಜೊತೆ ಸ್ಪೆಂಡ್ ಮಾಡಿದ್ರೆ ಅದೇನೋ ನಮಗೇನೇ ಇದ್ರೂ, ಬಾಧೆ ಏನೇ ಇದ್ರೂ, ಏನೇ ಥಿಂಗ್ಸ್, ಏನೇ ಬೇರೆ ಥರ ಥಿಂಗ್ಸ್ ಇದ್ರೂ ಮರ್ತೋಗ್ತೀವಿ. ಮಕ್ಕಳ ಜೊತೆ ತುಂಬಾ ಚೆನ್ನಾಗಿರುತ್ತೆ. ಅಂತೂ ಅವ್ರ ಜೊತೆಗೆ ಆಟ ಆಡೋಕ್ಕೆ, ಇರೋಕ್ಕೆ. ನಾನು ಏನು ತಂದಿದ್ದೀನಿ ಅಂತ ಹೇಳ್ಬಿಟ್ಟು ನೋಡ್ತಾ ನಮ್ಮ ಅಕ್ಕವ್ರು ಇದ್ಕೊಂಡು ದೊಡ್ಡಬಳ್ಳಾಪುರಕ್ಕೆ ಬಂದಿದ್ದರು ನಮ್ಮ ಮನೆಗೆ. ಪಾವಗಡದಿಂದ ಬೆಂಗಳೂರು ಹೋಗೋಣ ಬಾ ಅಂತೇಳಿ ಶಾಪಿಂಗ್ ಅಂತ ಕರ್ಕೊಂಡು ಹೋಗ್ತವ್ರೆ. ಅದಕ್ಕೆ ನಾವು ಬಂದಿದ್ವಿ. ನಮ್ಮ ಅಕ್ಕವ್ರ ಮಗಳು ಇದ್ಕೊಂಡು ನಾನೆಲ್ಲ ಟಿಫನ್ ಎಲ್ಲ ಬಂದಿದ್ದೆ. ಮನೇಲಿ ನಮ್ಮಮ್ಮ ಟಿಫನ್ ಪುಳಿಯೋಗರೆ ಮಾಡಿಕೊಟ್ಬಿಟ್ಟು ಮತ್ತು ರಾಗಿ ರೊಟ್ಟಿ ಚಟ್ನಿ ಎಲ್ಲ ಮಾಡಿ ಬ್ಯಾಗಲ್ಲಿ ಹಾಕ್ಕೊಟ್ಟಿತ್ತು. ನಾನು ಇವ್ರಿಗೆ ಹಾಲು, ಬಿಸ್ಕೆಟು, ಬ್ರೆಡ್ಡು, ಚಾಕ್ಲೇಟ್ಸ್ ಎಲ್ಲ ತಂದಿದ್ದೆ. ಇವ್ರು ಇದ್ಕೊಬಿಟ್ಟು ಚಾಕ್ಲೇಟ್ಸ್ ಎಲ್ಲ ತಿನ್ಬೇಕಂತ ಹೇಳ್ಬಿಟ್ಟು ನಾನು ಏನೇನು ತಂದೀನಿ ಅಂತ ಹೇಳ್ಬಿಟ್ಟು ನಮ್ಮ ಯಶು ಇದ್ಕೊಂಡು ಚಿಕ್ಕ ಮಗ ಎಲ್ಲ ಚೆಕ್ ಮಾಡ್ತಾನೆ. ಅವರು ನಾನು ಏನು ತಂದೀನಿ ಅಂತ ಕ್ಯೂರಿಯಾಸಿಟಿಯಿಂದ ಚೆಕ್ ಮಾಡಿ ತಿನ್ನೋದು ತುಂಬಾ ಚೆನ್ನಾಗಿರುತ್ತಲ್ವ. ಈ ಥರ ನೀವು ಯಾರ್ಯಾರು ನಿಮ್ಮ ಫ್ಯಾಮಿಲಿ ಜೊತೆ ತುಂಬ ಚೆನ್ನಾಗಿರ್ತೀರ, ಅದು ಸಿಸ್ಟರ್ ಅವ್ರ ಜೊತೆ. ನನಗಂತೂ ನಮ್ಮ ಅಕ್ಕವ್ರ ಜೊತೆನೇ ಜಾಸ್ತಿ ನಾನು ಸ್ಪೆಂಡ್ ಮಾಡಿರೋದು. ನಾನು 9th 8th ಅವ್ರ ಜೊತೆನೇ ಇದ್ದೆ. ಕಾಲೇಜಿಗೆ ಎಲ್ಲದಕ್ಕೂ ಮನೇಲಿ ಅವ್ರ ಜೊತೆನೇ ಇರ್ತಾಯಿದ್ದೆ. ಆದರೆ ಅದೇನೋ ಒಂಥರ ತುಂಬ ಚೆನ್ನಾಗಿರುತ್ತೆ ಅವ್ರ ಮಕ್ಕಳ ಜೊತೆ ಇರೋಕ್ಕೆ ನನಗೆ. ಮತ್ತು ಟ್ರಾವೆಲಿಂಗ್ ಅಂದರೂ ಇನ್ನೂ ಅದು ಪೀಸ್ಫುಲ್ಲಾಗಿರುತ್ತೆ. ವಿಂಡೋ ಸೀಟ್ ಕೂತ್ಕೊಂಡು ಕಾರಲ್ಲಿ ಹೋಗ್ತಿದ್ದೀವಿ ನಾವಂತೂ. ಕಾರ್ ತೊಗೊಂಡು 1 year ಆಯ್ತಾಗಲೇ. ತುಂಬಾ ಚೆನ್ನಾಗಿರುತ್ತೆ ಹೋಗೋಕ್ಕಂತೂ. ನಾವು ಶಾಪಿಂಗ್ ಅಂದರೆ ಸಾಕು, ನಾನು ನಮ್ಮ ಅಕ್ಕ ಫಸ್ಟಿಗೆ ಇರ್ತೀವಿ. ಯಾವ ಥರ ಫ್ಯಾಮಿಲಿ ಅಂದರೆ ಗೊತ್ತಲ್ವ, ಎಲ್ಲಾದರೂ ಹೋಗ್ಬೇಕಾದ್ರೆ ಏನೇನು ತೊಗೋಬೇಕು ಅದು ಇದು ಥಿಂಗ್ಸ್ ಅಂತ ಹೇಳ್ಬಿಟ್ಟು. ಆದರೆ ಬ್ಯಾಂಗ್ಳೂರಲ್ಲಿ ತುಂಬಾ ಟ್ರಾಫಿಕಲ್ಲಂತೂ ಯಾರು ಈ ಥರ 10 o'clock ಆ ಥರ ಹೋಗ್ಬಿಟ್ರೆ ಸಾಕು, ಸಖತ್ ಟ್ರಾಫಿಕ್ ಇರುತ್ತೆ. ನೀವು ಹೋಗೋಕ್ಕೆ ಆಗಲ್ಲ. ಏನೇ ಇದ್ದರೂ ಯಾವಾಗ ಹೋಗ್ಬೇಕಂದ್ರೂ ಮಾರ್ನಿಂಗ್ ಹೊತ್ತು ಹೋಗ್ಬೇಕು, ಆವಾಗಲೇ ತುಂಬಾ ಚೆನ್ನಾಗಿರುತ್ತೆ ಹೋಗೋಕ್ಕೂ ಬೆಂಗಳೂರಲ್ಲಿ. ಮತ್ತು ಬ್ಯಾಂಗ್ಳೂರಲ್ಲಂತೂ ಸಖತ್ ಟ್ರಾಫಿಕ್ ಇತ್ತು. ಇವ್ನು ನೋಡಿ ಬಿಸ್ಕೆಟ್ ಎಲ್ಲ ತೆಗೆದು ಅಲ್ಲೆಲ್ಲ ತಿಂತವ್ರೆ. ಮತ್ತು ಸಾಂಗ್ಸ್ ಹಾಕ್ಕೊಂಡು ಎಂಜಾಯ್ ಮಾಡಿಕೊಂಡು ನಾವು ಕಾರಲ್ಲಿ ತುಂಬ ಚೆನ್ನಾಗಿ ಹೋಗ್ತೀವಿ. ಧನ್ಯವಾದಗಳು. ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡಿರಿ. ಥ್ಯಾಂಕ್ ಯು.